16 years old. was 16. 17, 14 years old. This is me. This was me. This is me when I met Jeffrey Epstein. This is me when I met Jeffrey Epstein. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ಇಡೀ ವಿಶ್ವದಾದ್ಯಂತ ಭಾರಿ ಕೋಲಾಹಲ, ಆತಂಕ, ಕೌತುಕ ಸೃಷ್ಟಿಸಿರುವ ಎಫ್ಸ್ಟೀನ್ ಫೈಲ್ಸ್ ನ ಕರಾಳ ಅಧ್ಯಾಯಗಳ ಪುಟಗಳನ್ನ ತಿರುವಿ ಹಾಕೋಣ. ಈ ಎಫ್ಸ್ಟೀನ್ ಫೈಲ್ಸ್ ನಲ್ಲಿ ಲೋಕದ ಕಣ್ಣಿಗೆ ಪ್ರತಿಷ್ಠಿತರು, ಪ್ರಭಾವಿಗಳು, ಸುಬಗರು ಎಂದು ಕರೆಸಿಕೊಳ್ಳೋರು ಹೇಗೆಲ್ಲ ಬೆತ್ತಲಾಗಿದ್ದಾರೆ ಅನ್ನೋದನ್ನು ಕೂಡ ಈ ಸ್ಟೋರಿಯಲ್ಲಿ ನೋಡೋಣ. ಎಫ್ಸ್ಟೀನ್ ಫೈಲ್ಸ್ ಸದ್ಯ ಇಡೀ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸುತ್ತಿರುವಂತಹ ಹೆಸರು. ಇದು ಕೇವಲ ಶ್ರೀಮಂತರು ಮತ್ತು ಪ್ರಭಾವಿಗಳ ಸೆಕ್ಸ್ ಸ್ಕ್ಯಾಂಡಲ್ ಅಷ್ಟೇ ಅಲ್ಲ, ಇದೊಂದು ಪೈಶಾಚಿಕ ಲೋಕದ ಕರಾಳ ಸತ್ಯ. ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳನ್ನ ತಮ್ಮ ಕಾಮದ ತೃಷೆಗೆ ಬಳಸಿಕೊಂಡಿರುವುದು ಒಂದು ಕಡೆ ಆದ್ರೆ, ಇದನ್ನೇ ಬಂಡವಾಳ ಮಾಡಿಕೊಂಡು ವಿಶ್ವದ ದೊಡ್ಡಣ್ಣ ಎಂದು ಕರೆಸಿಕೊಳ್ಳುವಂತ ಅಮೆರಿಕ ಜಗತ್ತಿನ ಇತರೆ ರಾಷ್ಟ್ರಗಳ ಜೊತೆ ಕಣ್ಣಾ ಮುಚ್ಚಾಲೆ ಆಟ ಆಡ್ತಿದ್ಯಾ ಅನ್ನೋ ಅನುಮಾನ ಈಗ ಶುರುವಾಗಿದೆ. ಯಾರನ್ನ ನಾವು ರೋಲ್ ಮಾಡೆಲ್ಗಳು, ಮಾಸ್ ಲೀಡರ್ಗಳು ಅಂತ ಕರಿತಾ ಇದ್ವೋ ಅಂತವರೇ ಇಂತಹ ವಿಕೃತ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ನಾವು ಜೀರ್ಣಿಸಿಕೊಳ್ಳಲಾಗದಂತಹ ಸತ್ಯ. ಎಫ್ಸ್ಟೀನ್ ಫೈಲ್ಸ್ ಕಡತಗಳ ರಹಸ್ಯವೇನು? ಇದರ ಹಿಂದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪಾತ್ರ ಏನು? ಮತ್ತು ಭಾರತದ ಮೇಲೂ ಈ ಬ್ಲಾಕ್ ಮೇಲ್ ತಂತ್ರ ಪ್ರಯೋಗ ಆಗತ್ತಾ? ಇವೆಲ್ಲದರ ಬಗ್ಗೆ ಎಳೆ ಎಳೆಯಾಗಿ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಜಗತ್ತಿಗೆ ತನ್ನನ್ನು ಒಬ್ಬ ಸೆಲ್ಫ್ ಸೆಂಟ್ರಿಕ್ ನಾಯಕ ಅಂತಲೇ ಗುರುತಿಸಿಕೊಂಡಿದ್ದಾರೆ. ಅಂತಹ ಟ್ರಂಪ್ ತಮ್ಮದೇ ಹೆಸರಿರುವ ಈ ರಹಸ್ಯ ಕಡತಗಳ ಬಿಡುಗಡೆಯ ಕಾಯ್ದೆಗೆ ಸಹಿ ಹಾಕ್ತಾರಂದ್ರೆ ಏನರ್ಥ? ಇಲ್ಲೇ ಇರೋದು ನೋಡಿ ಅಸಲಿ ಮರ್ಮ. ನವೆಂಬರ್ 2025ರಲ್ಲಿ ಎಫ್ಸ್ಟೀನ್ ಫೈಲ್ಸ್ ಟ್ರಾನ್ಸ್ಪರೆನ್ಸಿ ಆಕ್ಟ್ಗೆ ಟ್ರಂಪ್ ಸಹಿ ಹಾಕಿದಾಗ ಡಿಸೆಂಬರ್ 19ರ ಡೆಡ್ ಲೈನ್ ಇತ್ತು. ಆದ್ರೆ ಆ ದಿನಾಂಕಕ್ಕೆ ಫೈಲ್ಸ್ ರಿಲೀಸ್ ಆಗ್ಲೇ ಇಲ್ಲ. ಯಾಕೆ ಗೊತ್ತಾ? ಯಾವಾಗ ಯುರೋಪಿಯನ್ ಒಕ್ಕೂಟದ ದೇಶಗಳು ಅಮೆರಿಕದ ಸುಂಕ ನೀತಿಯ ವಿರುದ್ಧ ತಿರುಗಿ ಬಿತ್ತವೋ ಆಗ ತಕ್ಷಣ ಅರ್ಧದಷ್ಟು ಫೈಲ್ಸ್ಗಳು ರಿಲೀಸ್ ಆಗೇ ಬಿಟ್ವು. ಅಮೆರಿಕ ಹೇಳುವ ಪ್ರಕಾರ ಒಟ್ಟು 60 ಲಕ್ಷ ದಾಖಲೆಗಳಿವೆ. ಆದ್ರೆ ಬಿಡುಗಡೆ ಮಾಡಿರೋದು ಅರ್ಧದಷ್ಟು ಮಾತ್ರ. ಇನ್ನುಳಿದ 25 ಲಕ್ಷಕ್ಕೂ ಹೆಚ್ಚು ಕಡತಗಳನ್ನ ಬಚ್ಚಿಟ್ಕೊಂಡಿರೋದು ಯಾಕೆ? ತನಗೆ ಬೇಕಾದಾಗ ತನಗೆ ಅನುಕೂಲವಾಗುವ ದಾಖಲೆಗಳನ್ನ ಮಾತ್ರ ಅಮೆರಿಕ ಹೊರಗಡೆ ಬಿಡುತ್ತಾ? ಇದು ಎಫ್ಸ್ಟೀನ್ ಫೈಲ್ಸ್ ನ ಸುತ್ತ ಹುಟ್ಕೊಂಡಿರುವಂತಹ ಮೊದಲ ಅಚ್ಚರಿ. ಈ ಇಡೀ ಹಗರಣದ ಕೇಂದ್ರ ಬಿಂದು ಜೆಫ್ರಿ ಎಪ್ಸ್ಟೀನ್. ಈತ ಮೂಲತಃ ಒಬ್ಬ ಶಿಕ್ಷಕನಾಗಿದ್ದವನು. 1980ರ ದಶಕದಲ್ಲಿ ಬಿಲಿಯನರ್ ಲೆಸ್ಲಿ ವ್ಯಾಕ್ಸ್ನೇರ್ ಸಂಪರ್ಕಕ್ಕೆ ಬಂದ ಮೇಲೆ ಇವನ ಹಣೆ ಬರವೇ ಬದಲಾಗುತ್ತೆ ನೋಡಿ. ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಫೈನಾನ್ಸ್ ಅಡ್ವೈಸರ್ ಆಗಿ ಬೆಳೆದ ಈತ ನಂತರ ಮಾಡಿದ್ದು ಮಾತ್ರ ಅಕ್ಷಮ್ಯ ಅಪರಾಧ. ಉದ್ಯಮಗಳ ಡೀಲ್ ಅನ್ನ ಕುದುರಿಸಲು ಗಣ್ಯರ ಲೈಂಗಿಕ ಹಸಿವನ್ನ ಬಂಡವಾಳ ಮಾಡಿಕೊಂಡ. ಅದಕ್ಕಾಗಿ ಆತ ಬಳಸಿಕೊಂಡಿದ್ದು ಅಪ್ರಾಪ್ತ ಬಾಲಕಿಯರನ್ನ. ಇದಕ್ಕೆ ಸಾಥ್ ಕೊಟ್ಟವಳು ಗಿಲೆನ್ಸ್ ಮ್ಯಾಕ್ಸ್ವೆಲ್ ಅನ್ನೋ ಸಹಾಯಕಿ. ಈಕೆ ನಾನಾ ದೇಶಗಳಿಂದ ಹುಡುಗಿಯರನ್ನ ಪುಸಲಾಯಿಸಿ ಕರ್ತರ್ತಾ ಇದ್ಲು. ಈ ವಿಕೃತಿಗಾಗಿಯೇ ಎಫ್ಸ್ಟೀನ್ ಅಮೆರಿಕದ 2 ದ್ವೀಪಗಳನ್ನ ಖರೀದಿಸಿ ಅದಕ್ಕೆ ವರ್ಜಿನ್ ಐಲ್ಯಾಂಡ್ ಅಂದ್ರೆ ಕನ್ಯರ ದ್ವೀಪ ಅಂತಾನೆ ಹೆಸರಿಟ್ಟಿದ್ದ. ಅಲ್ಲಿಗೆ ಕರೆದೊಯ್ಯಲು ಲೋಲಿತ್ ಎಕ್ಸ್ಪ್ರೆಸ್ ಅನ್ನೋ ಖಾಸಗಿ ವಿಮಾನ ಕೂಡ ಇತ್ತು. ಈ ವಿಮಾನದಲ್ಲಿ ಓಡಾಡಿದ ಅದೆಷ್ಟೋ ಗಣ್ಯರು ತಮ್ಮ ರಹಸ್ಯ ಕೆಲಸಗಳನ್ನ ಇಲ್ಲಿ ಗುಪ್ತವಾಗಿ ಮುಗಿಸ್ಕೊಳ್ತಾ ಇದ್ರು. 2008ರಲ್ಲಿ ಈತನ ಪಾಪದ ಕೊಡ ತುಂಬಿತ್ತು ನೋಡಿ. ಒಬ್ಬ ಬಾಲಕಿಯ ಪೋಷಕರು ದೂರು ನೀಡಿದ್ದರಿಂದ ಪೊಲೀಸರು ಈತನ ಐಲ್ಯಾಂಡ್ ಮೇಲೆ ದಾಳಿ ಮಾಡಿ ಅರೆಸ್ಟ್ ಮಾಡೇ ಬಿಟ್ರು. ಆದ್ರೆ ಅಲ್ಲಿ ಸಿಕ್ಕ ಶಿಕ್ಷೆ ನೋಡಿ ಪ್ರಪಂಚವೇ ಮೂಗಿನ ಮೇಲೆ ಬೆರಳಿಟ್ಬಿಡ್ತು. ಅಪ್ರಾಪ್ತ ಬಾಲಕಿಯರ ಶೋಷಣೆ ಮಾಡಿದವನಿಗೆ ಸಿಗಬೇಕಾಗಿದ್ದಂತ ಕಠಿಣ ಜೈಲು ಶಿಕ್ಷೆ ಬದಲು ಸಿಕ್ಕಿದ್ದು ರೆಸಾರ್ಟ್ ವಾಸ. ಹೌದು, ಫಾರ್ಮ್ ಬೀಚ್ ಕೌಂಟಿಯ ಐಷಾರಾಮಿ ರೆಸಾರ್ಟ್ ನಲ್ಲಿ ಈತನನ್ನ ಗೃಹ ಬಂಧನದಲ್ಲಿ ಇಡಲಾಯಿತು. ಇದನ್ನೇ ಜನ ಸ್ವೀಟ್ ಹಾರ್ಟ್ ಡೀಲ್ ಅಂತ ಲೇವಡಿ ಮಾಡಿದ್ದು. ಅಷ್ಟೇ ಅಲ್ಲ, ದಿನಕ್ಕೆ 12 ಗಂಟೆಗಳ ಕಾಲ ಆತ ತನ್ನ ಆಫೀಸ್ಗೆ ಹೋಗಿ ಕೆಲಸ ಮಾಡಲು ಪರ್ಮಿಷನ್ ಕೊಡಲಾಗಿತ್ತು. ಹಣ ಇದ್ದವ್ರಿಗೆ ಒಂದು ನ್ಯಾಯ, ಬಡವರಿಗೆ ಇನ್ನೊಂದು ನ್ಯಾಯ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಆದ್ರೆ 2019ರಲ್ಲಿ ಎಫ್ಸ್ಟೀನ್ ನಸೀಬು ಕೈ ಕೊಡ್ತು ನೋಡಿ. ಆತ ಮತ್ತೆ ಅರೆಸ್ಟ್ ಆದಾಗ
ಹಳೆಯ ಸ್ನೇಹಿತರೆಲ್ಲ ದೂರ ಸರಿದು ಬಿಟ್ರು. ನ್ಯೂಯಾರ್ಕ್ ಜೈಲಿನ ಬದಲು ಮನೆಯಲ್ಲೇ ಇರಲು $100 ಕೋಟಿ ಬಾಂಡ್ ಕೊಡ್ತೀನಿ ಅಂದ್ರೂ ಕೂಡ ಕೋರ್ಟ್ ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ. ಅದಾಗಿ ಕೇವಲ 20 ದಿನಗಳಲ್ಲಿ ಆಗಸ್ಟ್ 10, 2019 ಎಪ್ಸ್ಟೈನ್ ಜೈಲಿನಲ್ಲಿ ಹೆಣವಾಗಿ ಪತ್ತೆಯಾಗ್ಬಿಟ್ಟ. ಪೊಲೀಸರು ಅದು ಆತ್ಮಹತ್ಯೆ ಅಂದ್ರು. ಆದ್ರೆ ಖಾಸಗಿ ಪೆಥಾಲಜಿಸ್ಟ್ ಡಾಕ್ಟರ್ ಮೈಕಲ್ ಬೇಡನ್ ಅವರ ಪ್ರಕಾರ ಆತನ ಕುತ್ತಿಗೆ ಮೂಳೆ ಮುರಿದ ರೀತಿ ನೋಡಿದ್ರೆ ಅದು ಆತ್ಮಹತ್ಯೆಯಲ್ಲ, ಬಲವಂತವಾಗಿ ಕುತ್ತಿಗೆ ಹಿಸುಕಿ ಕೊಂದ ಹಾಗಿದೆ ಅಂತ ಬಾಂಬ್ ಸಿಡಿಸಿದ್ರು. ಅವನು ಬಾಯಿ ಬಿಟ್ರೆ ಜಗತ್ತಿನ ದೊಡ್ಡ ದೊಡ್ಡ ತಲೆಗಳು ಉರುಳುತ್ತವೆ ಅನ್ನೋ ಕಾರಣಕ್ಕೋಸ್ಕರ ಆತನನ್ನ ಮುಗಿಸ್ಲಾಯ್ತಾ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಎಪ್ಸ್ಟೈನ್ ಸತ್ತಾಗ ಅಮೆರಿಕದ ಅಧ್ಯಕ್ಷರಾಗಿದ್ದು ಇದೇ ಡೊನಾಲ್ಡ್ ಟ್ರಂಪ್. ಈಗ ಆತನ ಫೈಲ್ಸ್ ನಿಂದ ಹೊರಬರ್ತಿರುವಂತಹ ಹೆಸರುಗಳು ಸಾಮಾನ್ಯವಾದವಲ್ಲ. ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್, ಇಂಗ್ಲೆಂಡ್ ರಾಜಕುಮಾರ ಪ್ರಿನ್ಸ್ ಆಂಡ್ರೂ, ಎಲಾನ್ ಮಸ್ಕ್, ಬಿಲ್ ಗೇಟ್ಸ್, ಮೈಕಲ್ ಜಾಕ್ಸನ್, ಇಸ್ರೇಲ್ ಮಾಜಿ ಪ್ರಧಾನಿ ಎಹುದ್ ಬರಾಕ್, ಸ್ಟೀಫನ್ ಹಾಕಿಂಗ್, ಹೀಗೆ ಪಟ್ಟಿ ಬೆಳೆಯುತ್ತಾ ಹೋಗುತ್ತೆ. ಮೈಕ್ರೋಸಾಫ್ಟ್ ಕಂಪನಿಯ ಸಂಸ್ಥಾಪಕ ಉದ್ಯಮಿ ಬಿಲ್ ಗೇಟ್ಸ್ ಕೂಡ ಎಪ್ಸ್ಟೈನ್ ಫೈಲ್ಸ್ ನಲ್ಲಿ ತಮ್ಮ ಹೆಸರು ಪ್ರಸ್ತಾಪ ಆಗಿದ್ದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಲ್ ಗೇಟ್ಸ್ ಈ ವಿಚಾರವಾಗಿ ತುಂಬಾ ನೊಂದ್ಕೊಂಡಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಕಾಡುವ ಪ್ರಶ್ನೆ ಬೇರೆನೇ ಇದೆ. ಅಮೆರಿಕ ಈ ಫೈಲ್ಸ್ ಗಳನ್ನ ಇಟ್ಟುಕೊಂಡು ಬೇರೆ ದೇಶಗಳನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದೆಯಾ? ಇರಾನ್ ಮೇಲೆ ಯುದ್ಧದ ಬೆದರಿಕೆ, ವೆನಿಜುವೆಲಾದ ತೈಲ ಸಂಪತ್ತಿನ ಮೇಲೆ ಕಣ್ಣು, ಉಕ್ರೇನ್ ರಷ್ಯಾ ಯುದ್ಧದಲ್ಲಿ ಗೊಂದಲ, ಇವೆಲ್ಲದರ ನಡುವೆ ಈ ಫೈಲ್ ಬಿಡುಗಡೆಯಾಗಿದೆ. ಗಮನಿಸಿ ಸ್ನೇಹಿತರೆ, ಅಮೆರಿಕದ ಬದ್ಧ ವೈರಿಗಳಾದ ಚೀನಾ ಮತ್ತು ರಷ್ಯಾದ ಯಾವ ನಾಯಕರ ಹೆಸರು ಈ ಲಿಸ್ಟ್ ನಲ್ಲಿಲ್ಲ. ಅವರ ಫೈಲ್ಗಳನ್ನ ಅಮೆರಿಕ ಮುಚ್ಚಿಟ್ಕೊಂಡು ಸರಿಯಾದ ಸಮಯಕ್ಕೆ ಕಾಯ್ತಾ ಇದೆಯಾ? ವೀಕ್ಷಕರೇ, ನಾವೆಲ್ಲರೂ ಗಮನಿಸಬೇಕಾದಂತ ಅತ್ಯಂತ ಗಂಭೀರವಾದ ವಿಚಾರ ಇಲ್ಲಿದೆ. ಈ ಎಪ್ಸ್ಟೈನ್ ಲಿಸ್ಟ್ ನಲ್ಲೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಮತ್ತು ಉದ್ಯಮಿ ಅನಿಲ್ ಅಂಬಾನಿ ಅವರ ಹೆಸರುಗಳು ಕೂಡ ಇಣಿಕಿವೆ. ಇದರ ಟೈಮಿಂಗ್ ನೋಡಿ. ಅಮೆರಿಕ ಭಾರತದ ಸರಕುಗಳ ಮೇಲೆ ದುಬಾರಿ ಸುಂಕ ಹೇರಿದಾಗ ಟ್ರಂಪ್ ಒಪ್ಪದಕ್ಕೆ ಮೋದಿ ಜಗ್ಗಿರ್ಲಿಲ್ಲ. ಆದ್ರೆ ಯಾವಾಗ ಎಪ್ಸ್ಟೈನ್ ಫೈಲ್ಸ್ ನಲ್ಲೇ ಬಿಡುಗಡೆಯಾಗಿ ಅದರಲ್ಲಿ ಭಾರತದ ನಾಯಕರ ಹೆಸರು ಬಂತು, ಅದರ ಬೆನ್ನಲ್ಲೇ ಮೋದಿ ಅವರು ಟ್ರಂಪ್ ಜೊತೆ ಫೋನ್ ನಲ್ಲಿ ಮಾತಾಡಿ ಒಪ್ಪಂದಕ್ಕೆ ಸಮ್ಮತಿ ಸೂಚಿಸಿದ್ದಾರೆ. ಅಷ್ಟೇ ಅಲ್ಲ, ಟ್ರಂಪ್ ಅವರನ್ನ ವಿಶ್ವ ಶಾಂತಿಯ ನಾಯಕ ಅಂತ ಕೊಂಡಾಡಿದ್ದಾರೆ. ಇದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಭಾರತವನ್ನು ಕೂಡ ಅಮೆರಿಕ ಬ್ಲಾಕ್ ಮೇಲ್ ಮಾಡ್ತಾ ಮೋದಿ ಅಥವಾ ಅವರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಇನ್ನೂ ಭಯಂಕರ ರಹಸ್ಯಗಳು ಆ ಬಚ್ಚಿಟ್ಟ 25 ಲಕ್ಷ ಫೈಲ್ಗಳಲ್ಲಿ ಇವೆಯಾ? ಇದಕ್ಕೆ ಹೆದರಿಯೇ ಈ ಒಪ್ಪಂದ ನಡೀತಾ. ಜನರು ನಂಬಿ ಮತ ಹಾಕಿದ ನಾಯಕರು ದೇಶದ ಹಿತ ಕಾಯುವ ಬದಲು ಒಬ್ಬ ಪಿಂಪ್ ಅಥವಾ ತಲೆಹಿಡುಕನ ಮೂಲಕ ವ್ಯವಹಾರ ಕುದುರಿಸಿದ್ದಾರೆ ಅಂದ್ರೆ ಅದರಿಂದ ದೇಶಕ್ಕೆ ಒಳಿತಾಗಲು ಸಾಧ್ಯವೇ ಅನ್ನುವಂತ ಚರ್ಚೆ ಈಗ ಜನಮಾನಸದಲ್ಲಿ ಶುರುವಾಗಿದೆ. ಎಪ್ಸ್ಟೈನ್ ಫೈಲ್ಸ್ ನೆಪದಲ್ಲಿ ಅಮೆರಿಕ ಆಡ್ತಿರುವಂತ ಈ ಆಟ ಇನ್ನು ಏನೆಲ್ಲ ವಿಚ್ಛಿದ್ರಕಾರಿ ಸ್ವರೂಪಕ್ಕೆ ಕರೆದುಕೊಂಡು ಹೋಗಲಿದೆ ಅನ್ನೋದು ನಮ್ಮ ಊಹೆಗೂ ನಿಲುಕದ ಅಪಾಯಕಾರಿಯಾಗಿದೆ. ಮುಂದೇನಾಗುತ್ತೆ ಕಾದ್ ನೋಡೋಣ. ಮತ್ತಷ್ಟು ವಿಶೇಷ ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.